ಕಲಬುರಗಿಯ ಶ್ರೀ ಶರಣ ಬಸಪ್ಪ ಅಪ್ಪ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ. ನಿನ್ನೆಗಿಂತ ಇವತ್ತು ಅವರ ಆರೋಗ್ಯದಲ್ಲಿ ಮತ್ತಷ್ಟು ಚೇತರಿಕೆ ಕಾಣಿಸಿದೆ. ಸದ್ಯ ಚಿರಾಯು ಆಸ್ಪತ್ರೆಯಲ್ಲಿ ಶರಣ ಬಸಪ್ಪ ಅಪ್ಪ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಡಾಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಟ್ರೀಟ್ಮೆಂಟ್ ಮುಂದುವರೆದಿದೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಶರಣಬಸಪ್ಪ ಅಪ್ಪ ಅವರು. ಲಂಗ್ಸ್ ಇನ್ಫೆಕ್ಷನ್ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿರಾಯು ಆಸ್ಪತ್ರೆಯ ವೈದ್ಯರು ಶರಣಬಸಪ್ಪ ಅಪ್ಪ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಕಲಬುರಗಿಯ ಶರಣ ಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಆರೋಗ್ಯದಲ್ಲಿ ನಿನ್ನೆ ಸ್ವಲ್ಪ ಏರುಪೇರಾಗಿತ್ತು. ಆ ಕಾರಣಕ್ಕಾಗಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಕಲಬುರಗಿ ಭಾಗದಲ್ಲಿ ಶರಣಬಸಪ್ಪ ಅಪ್ಪ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ಹೆಸರು. ಅಕ್ಷರ ದಾಸೋಹ, ಅನ್ನ ದಾಸೋಹದ ಹೆಸರಿನಲ್ಲಿ ಅವರನ್ನ ಗುರುತಿಸಲಾಗುತ್ತೆ. ಆ ಭಾಗದಲ್ಲಿ ಈ ಮಠಕ್ಕೆ ದೊಡ್ಡ ಪ್ರಮಾಣದಲ್ಲಿ ಭಕ್ತ ವೃಂದ ಕೂಡ ಇದೆ. ಕಲಬುರಗಿಯ ಶರಣ ಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳು ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಆರೋಗ್ಯದಲ್ಲಿ ನಿನ್ನೆ ಸಮಸ್ಯೆ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸ ಆಗಿತ್ತು. ಲಂಗ್ ಇನ್ಫೆಕ್ಷನ್ ಆಗಿದೆ. ನಿನ್ನೆಗಿಂತ ಇವತ್ತಿಗೆ ಶರಣಬಸಪ್ಪ ಅಪ್ಪ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಅಂತ ಹೇಳಿ ನ್ಯೂಸ್ ಫಸ್ಟ್ಗೆ ಆಸ್ಪತ್ರೆಯ ವೈದ್ಯರು ಮಾಹಿತಿಯನ್ನ ನೀಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ಬಜರಂಗಿ ನೀಡ್ತಾ ಹೋಗ್ತಾರೆ. ಬಜರಂಗಿ, ಶರಣಬಸಪ್ಪ ಅಪ್ಪ ಅವರ ಆರೋಗ್ಯದಲ್ಲಿ ಚೇತರಿಕೆ ಅನ್ನುವಂಥ ಮಾಹಿತಿ, ಭಕ್ತರಲ್ಲಿ ಒಂದು ರೀತಿಯಾದಂತಹ ಸಮಾಧಾನ. ಆಸ್ಪತ್ರೆಯ ವೈದ್ಯರು ನೀವು ಮಾಹಿತಿಯನ್ನ ಕೇಳುವಂತಹ ಸಂದರ್ಭದಲ್ಲಿ ಏನ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಶರಣಬಸಪ್ಪ ಅಪ್ಪ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ? ನಿಜಕ್ಕೂ ಕೂಡ ಇದು ಕಲ್ಯಾಣ ಕರ್ನಾಟಕದ ಭಾಗದ ಅಸಂಖ್ಯಾತ ಶರಣಬಸವೇಶ್ವರ ದೇವಸ್ಥಾನದ ಭಕ್ತರಿಗೆ ಸಂತಸದ ಸುದ್ದಿ. ಯಾಕಂದ್ರೆ ಸಾಕಷ್ಟು ಆತಂಕದಲ್ಲಿ ಅವರ ಆತಂಕ ಮನೆ ಮಾಡಿತ್ತು. ಯಾಕಂದ್ರೆ ನಿನ್ನೆ ಅಷ್ಟೇ ಅರ್ಲಿ ಮಾರ್ನಿಂಗ್ ಅಲ್ಲಿ ಅವರಿಗೆ ಒಂದಿಷ್ಟು ಲಂಗ್ಸ್ ನಲ್ಲಿ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅವರನ್ನ ಕಲಬುರಗಿಯ ಖಾಸಗಿ ಅಂತಂದ್ರೆ ಚಿರಾಯು ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೂಡ ನೀಡಲಾಗ್ತಿತ್ತು. ಡಾಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಶರಣಬಸವಪ್ಪ ಅಪ್ಪ ಅವರಿಗೆ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇತ್ತು. ಆದ್ರೆ ನಿನ್ನೆಕ್ಕಿಂತ ಇವತ್ತು ಶರಣಬಸವಪ್ಪ ಅಪ್ಪ ಅವರ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಕಂಡಿರುವಂತದ್ದು ಈಗ ಗೊತ್ತಾಗಿರುವಂತದ್ದು. ವೈದ್ಯರು ಕೂಡ ಸದ್ಯಕ್ಕೆ ಮಾಹಿತಿ ಕೂಡ ಕೊಡ್ತಾ ಇರುವಂತದ್ದು. ಏನು ಆರಂಭದಲ್ಲಿ ಒಂದಿಷ್ಟು ತೊಂದರೆ ಇತ್ತು, ಅಂದ್ರೆ ಸಣ್ಣ ಮಟ್ಟದ ಒಂದು ಸೋಂಕು ಕಾಣಿಸಿಕೊಂಡಿತ್ತು. ಆದ್ರೆ ಇದೀಗ ಲಂಗ್ಸ್ ಕ್ಲಿಯರ್ ಆಗಿರುವಂತದ್ದು. ಹೀಗಾಗಿ ಚೇತರಿಸಿಕೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಬಳಿ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಫೋಟೋ ಕೂಡ ಲಭ್ಯ ಆಗಿರುವಂತದ್ದು. ಅಂದ್ರೆ ಅಪ್ಪಾಜಿ ಅವರು ಶರಣಬಸವ ಅಪ್ಪ ಅವರು ಕೂಡ ಬೆಳಗ್ಗೆ ಒಂದು ಗಂಜಿಯನ್ನು ಸೇವಿಸುವಂತ ಕೆಲಸ ಕೂಡ ಮಾಡಿರ್ತಕ್ಕಂಥ ಫೋಟೋ ಕೂಡ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಯಾಕಂದ್ರೆ ಈ ಭಾಗದಲ್ಲಿ ಶರಣಬಸವಪ್ಪ ಅಪ್ಪ ಅಂತಂದ್ರೆ ಶರಣಬಸವೇಶ್ವರ ದೇವಸ್ಥಾನ ಅಂತಂದ್ರೆ ಕಲ್ಯಾಣ ನಾಡಿನ ಕಲ್ಪ ವೃಕ್ಷ ಅಂದ್ರೆ ಕಲ್ಯಾಣ ನಾಡಿನ ಅಸಂಖ್ಯಾತ ಭಕ್ತರು ಕೂಡ ಇಲ್ಲಿರುವಂತದ್ದು. ಅಂದ್ರೆ ಮಹಾದಾಸೋಗಿ ಹೆಸರಾಗಿರ್ತಕ್ಕಂಥ ಈ ದೇವಸ್ಥಾನ ಶಿಕ್ಷಣ ಕ್ಷೇತ್ರದಲ್ಲೂ ಸಾಕಷ್ಟು ಕ್ರಾಂತಿ ಕೂಡ ಮಾಡಿರುವಂತದ್ದು. ಅದರಲ್ಲೂ ಕೂಡ ಈಗ ಶರಣಬಸವಪ್ಪ ಅಪ್ಪ ಅಂದ್ರೆ ಅವರಿಗೆ ಸುಮಾರು 90 ವರ್ಷ ಮೇಲ್ಪಟ್ಟು 91 ವರ್ಷ ಅವರಿಗೆ ವಯಸ್ಸಾಗಿರುವಂತದ್ದು. ವಯಸ್ಸಾದ ಕಾಯಿಲೆಯನ್ನು ಸದ್ಯಕ್ಕೆ ಅವರು ಬಳಸ್ತಾ ಇದ್ರು. ಆದ್ರೆ 2 ದಿನಗಳ ಹಿಂದಷ್ಟೇ ಅವರಿಗೆ ಒಂದಿಷ್ಟು ಆರೋಗ್ಯದಲ್ಲಿ ಏರುಪೇರು ಆಗಿರೋ ಕಾರಣಕ್ಕಾಗಿ ಚಿರಾಯು ಆಸ್ಪತ್ರೆ ದಾಖಲಿಸಿದ ನಂತರ ಇದೀಗ ಅಪ್ಪ ಅವರ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಕಾಣಿಸ್ಕೊಳ್ತಾ ಇದೆ. ಇದು ಅಸಂಖ್ಯಾತ ಶರಣಬಸವೇಶ್ವರ ದೇವಸ್ಥಾನದ ಭಕ್ತರಲ್ಲಿ ಸಂತಸ ಸದ್ಯಕ್ಕೆ ಮನೆ ಮಾಡಿರುವಂತದ್ದು. ಆದಷ್ಟು ಶೀಘ್ರದಲ್ಲಿ ಅಂದ್ರೆ ವೈದ್ಯರು ಹೇಳುವ ಮಾಹಿತಿ ಪ್ರಕಾರ ಇನ್ನೊಂದು 2-3 ದಿನದಲ್ಲಿ ಅಪ್ಪಾಜಿ ಅವರು ಡಿಸ್ಚಾರ್ಜ್ ಮಾಡ್ತೀವಿ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದ್ರೆ ಅಸಂಖ್ಯಾತರ ಭಕ್ತರು ಕೂಡ ಅಪ್ಪಾಜಿ ಅವರು ಶೀಘ್ರದಲ್ಲೇ ಏನು ಡಿಸ್ಚಾರ್ಜ್ ಆಗಿ ಮಹಾಮನೆಗೆ ಬರಲಿ ಮತ್ತೆ ಶತಾಯುಷಿಯಾಗಿ ಬಾಳ್ಲಿ ಅನ್ನುವಂತ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಬಜರಂಗಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.